ನಾನು ನಯನ ಐಕೆಮ್ 111 ಗ್ರೂಪ್ನ ಮೆಂಬರ್ಸಲ್ಲಿ ನಾನು ಕೂಡ ಒಬ್ಬಳು. ಇವತ್ತು ನಾನು ಐಕೆಮ್ 111 ಗ್ರೂಪ್ಗೆ ಜಾಯ್ನ್ ಆದಮೇಲೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲಿಗೆ ಐಕೆಮ್ 111 ಗ್ರೂಪ್ ಹೇಗೆ ಸ್ಟಾರ್ಟ್ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಐಕೆಮ್ 111 ಗ್ರೂಪ್ ಜೂನ್ 23, 2023 ಸ್ಟಾರ್ಟ್ ಆಯಿತು. ಅಂದರೆ ಈ ಮಂತ್ 23, 2024ಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಸೊ ನನ್ನ ಐಕೆಮ್ ತಂಡದ ಎಲ್ಲ ಮೆಂಬರ್ಸ್ಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಐಕೆಮ್ ತಂಡದ ಒಂದು ಐಕೆಮ್ 111 ಅಂತೇಳಿ ಯೂಟ್ಯೂಬ್ ಚಾನೆಲ್ ಇದೆ. ಆ ಚಾನೆಲ್ ಕೂಡ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ. ಯಾರೆಲ್ಲ ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ನಮ್ಮ ಗ್ರೂಪ್ಗೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಐಕೆಮ್ ತಂಡಕ್ಕೆ ಜಾಯ್ನ್ ಆಗುವಾಗ 14 ಮೆಂಬರ್ಸ್ ಇದ್ದರು. ಸೊ ಇವಾಗ 174 ಮೆಂಬರ್ಸ್ ಆಗಿದ್ದಾರೆ. ಸ್ಟೂಡೆಂಟ್ಗಳನ್ನ ಕೂಡ ನಾವು ಜಾಯ್ನ್ ಮಾಡಿಸ್ಕೊಂಡಿದ್ದೀವಿ. ನಮ್ಮ ತಂಡದಿಂದ ಸ್ವಲ್ಪ ಮೆಂಬರ್ಸ್ ಹೋಗಿ ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿಗೆ ನಮ್ಮ ಒಂದು ಐಕೆಮ್ ತಂಡದ ಏನು ಉದ್ದೇಶ ಇದೆ ಅದನ್ನ ಹೇಳುವಾಗ ತುಂಬ ಸ್ಟೂಡೆಂಟ್ಗಳು ಜಾಯ್ನ್ ಆಗಿದ್ದಾರೆ ಕೂಡ. ಇದರಿಂದ ಏನು ಯೂಸ್ ಅಂತ, ಸೋಷಲ್ ಸರ್ವಿಸ್ ಅಂದರೆ ಈಗಿನ ಒಂದು ಸಮಾಜದಲ್ಲಿ ಸೋಷಲ್ ಸರ್ವಿಸ್ ಬೆಳೆಸ್ಕೊಳ್ಬೇಕು ಅಂತ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಿಂದ ಏನಂತಂದರೆ ಇದೊಂದು ಮೋಟಿವೇಶನ್ ಅಂತ ಹೇಳ್ಬೋದು. ಹೇಗೆ ಅಂತಂದರೆ ಕೆಲವೊಬ್ಬರಿಗೆ ನಮ್ಮದೇ ಕಷ್ಟ ಅಂತ ಅಂದ್ಕೊಳ್ತಾರೆ. ಅಂದರೆ ಎಲ್ಲರೂ ಅಂತ ಹೇಳಲ್ಲ, ಕೆಲವೊಬ್ಬರು ನಮ್ಮದೇ ಕಷ್ಟ, ನಮಗಿಂತ ಕಷ್ಟಪಡೋರು ಯಾರೂ ಇಲ್ಲ ಆ ಥರ ಅಂದ್ಕೊಳ್ತಾರೆ. ಸೊ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ನಾನು ಈ ಗ್ರೂಪ್ಗೆ ಜಾಯ್ನ್ ಆದಮೇಲೆ ಫಸ್ಟ್ ವಿಸಿಟ್ ಮಾಡಿದ್ದು ಪಾಲಿಬೆಟ್ಟ ಚೆಷರ್ ಹೋಮ್ ಸ್ಕೂಲ್ಗೆ ನಾನು ವಿಸಿಟ್ ಮಾಡಿದ್ದೆ. ಅಲ್ಲಿದೊಂದು ಸ್ಟೂಡೆಂಟ್ಗಳನ್ನ ನೋಡಿದಾಗ ನಮಗೆ ದೇವರು ಎಲ್ಲ ಕೈಕಾಲೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅಂದರೆ ನಮಗೇನೂ ಕಡಿಮೆ ಮಾಡಲಿಲ್ಲ, ಬಟ್ ಆದರೂ ನಮ್ಮದೇ ಕಷ್ಟ ಅಂತ ನಾವು ಅಂದ್ಕೊಳ್ತೀವಿ. ಅಲ್ಲಿದೊಂದು ಸ್ಟೂಡೆಂಟ್ಗಳನ್ನ ನೋಡಿದೆ ನಮ್ಮದು ಕಷ್ಟ ಏನೂ ಅಲ್ಲ ಅಂತ ಅನ್ನೋದನ್ನ ನಮ್ಮ ಒಂದು ಮೈಂಡ್ ಸೆಟ್, ಅಲ್ಲಿದೊಂದು ಎನ್ವಿರಾನ್ಮೆಂಟ್ ನೋಡಿದಾಗ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಅಂತ ಹೇಳಿದರೆ ನಾನೊಂದು ಈ ಗ್ರೂಪಿಗೆ ಸೇರಲಿಕ್ಕೆ ಮೇನ್ ರೀಸನ್ ಬಂತು ನನ್ನ ಗೆಳೆಯನಾದ ವಿಘ್ನೇಶ್ ಅಂತೇಳಿ. ಅವನೊಂದು ಈ ಒಂದು ಪ್ಲ್ಯಾನ್ ಮಾಡಿ ಸೋಷಲ್ ಸರ್ವಿಸ್ ಮಾಡುವ, ಈ ಒಂದು ಗ್ರೂಪ್ಗೆ ಈ ಥರ ನೇಮ್ ಇಡುವ ಅಂತೆಲ್ಲ ಡಿಸ್ಕಷನ್ ಮಾಡಿ ನನಗೆ ಹೇಳ್ದ. ಸೊ ನನಗೂ ಒಂದು ಒಳ್ಳೆಯ ಉದ್ದೇಶ ಅಂತ ಅನಿಸ್ತು, ಅದಕ್ಕೆ ನಾನು ಜಾಯ್ನ್ ಆದೆ. ಸೊ ಅವನಿಗೆ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಮತ್ತು ಇನ್ನೊಂದು ವಿಷಯ ಅಂತಂದರೆ ನಮ್ಮ ಒಂದು ಗ್ರೂಪಲ್ಲಿ ನಾವೇನು ಡಿಸಿಷನ್ ತಗೊಳ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಅದ್ರದ್ದು ಫೌಂಡರ್ ಅಂದರೆ ವಿಘ್ನೇಶ್ ತಾನು ಇಟ್ಕೊಳ್ಳೋ ಅವ್ನು ಸ್ಟಾರ್ಟ್ ಮಾಡಿದ್ದು ಅಂತಂದರೆ ವಿಘ್ನೇಶ್ ಏನು ಡಿಸಿಷನ್ ತಗೊಳ್ತಾನೆ ಅದೇ ಫೈನಲ್ ಆಗೋಲ್ಲ. ಅಂದರೆ ನಾವೇ ಡಿಸ್ಕಷನ್ ಮಾಡಿ ಮತ್ತು ಫಸ್ಟ್ ಸ್ಟಾರ್ಟಿಂಗ್ ಹೇಗಿತ್ತು ಅಂತಂದರೆ ಒಂದು ಆರ್ಫನೇಜ್ಗೆ ವಿಸಿಟ್ ಮಾಡಿ ನಾವು ಫುಡ್ ಡೊನೇಟ್ ಮಾಡಿ ಬರೋದು, ಇಷ್ಟರಲ್ಲೇ ಆಗ್ತಿತ್ತು. ನಮ್ಮ ಒಂದು ಗ್ರೂಪ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ವಾಪಸ್ ಬರೋದು ಆ ಥರ ಆಗ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ನಮ್ಮ ಒಂದು ಗ್ರೂಪ್ಗೆ ಒಂದೊಂದು ಆ್ಯಡ್ ಆಗ್ತಾ ಹೋಯಿತು. ಅಂದರೆ ನಮ್ಮ ಗ್ರೂಪಲ್ಲಿರುವ ಮೆಂಬರ್ಸ್ಗಳ ಒಪಿನಿಯನ್, ಅಂದರೆ ಹೊಸ ಪ್ಲ್ಯಾನಿಂಗ್ ಇದೆ ಆ್ಯಡ್ ಮಾಡ್ಬೋದು. ಈ ಥರ ಆ್ಯಡ್ ಮಾಡಿಕೊಂಡು ನಮ್ಮ ಒಂದು ಐಕೆಮ್ ತಂಡ ಚೆನ್ನಾಗಿ ನಡೀತಾ ಹೋಗ್ತಾ ಇದೆ. ಸೊ ಸ್ಟಾರ್ಟಿಂಗಲ್ಲಿ ಫುಡ್ ಡೊನೇಟ್ ಮಾಡಿ ಬರೋದು ಆ ಥರ ಒಂದಿತ್ತು. ನೆಕ್ಸ್ಟ್ ಅದಾದ ನಂತರ ಇವಾಗ ಒಂದು ರೀಸೆಂಟ್ಲಿ ಒಂದು ಪ್ಲ್ಯಾನ್ ಆ್ಯಡ್ ಮಾಡೋದು. ಅಂದರೆ ಈಗ ಹೋಗಿ ಬರಬೇಕಾದ್ರೆ ಒಂದು ಗಿಡ ನೆಟ್ಬಿಟ್ಟು ಬರುವ ಅಂತ ಹೇಳಿ, ಅದೊಂದು ಒಳ್ಳೆಯ ಒಂದು ಇಂಟೆನ್ಷನ್. ಈ ಒಂದು ಐಡಿಯಾನ ನಮಗೆ ಕೊಟ್ಟಿರೋಂಥ ನಮ್ಮ ತಂಡದ ಒಂದು ಮೆಂಬರ್ಸ್ ಆದಂತಹ ನಿತಿನ್ ಅನ್ನೋರು. ಇನ್ನೊಂದು ಏನಂತಂದರೆ ಜಸ್ಟ್ ಫುಡ್ ಡೊನೇಟ್ ಮಾಡೋದಿತ್ತು. ಸೆಕೆಂಡ್ ಒನ್ ಗಿಡ ನೆಡೋದು ಅಂತ ಎರಡು ಪ್ರೋಗ್ರಾಮ್ ಆಯಿತು. ಇವಾಗ ಇನ್ನೇನು ಅಂತಂದರೆ ಅವ್ರು ಏನಾದರೂ ರಿಕ್ವೈರ್ಮೆಂಟ್ಸ್ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮಗೆ ಸ್ಟೂಡೆಂಟ್ಗಳಿಗೆ ನೋಟ್ಸ್ ಇಲ್ಲ ಅಥವಾ ಓಲ್ಡ್ ಏಜ್ ಆದರೆ ಅವರಿಗೆ ಸೋಪ್ಸ್ ಇಲ್ಲ, ಆ ಥರ ಏನಾದರೂ ಒಂದು ರಿಕ್ವೈರ್ಮೆಂಟ್ಸ್ ಕೇಳ್ತಾರಲ್ಲ, ಆ ಥರ ಏನಾದರೂ ಇದ್ದರೆ ನಾವು ತಗೊಂಡು ಹೋಗಿ ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ರೀಸೆಂಟ್ಲಿ ಈ ಥರ ಆರ್ಫನೇಜ್ಗಳಿಗೆ ವಿಸಿಟ್ ಮಾಡೋದಲ್ಲದೆ ನಮ್ಮ ಗ್ರೂಪಲ್ಲಿ ಒಂದು ಐಡಿಯಾಸ್ ಮಾಡಿ ಸ್ಕೂಲ್ಗಳಿಗೆ ವಿಸಿಟ್ ಮಾಡುವ ಅಂತ, ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿನ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಬಿಟ್ಟು ಪ್ರೈಸಸ್ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಗೋಣಿಕೊಪ್ಪ GMT ಸ್ಕೂಲ್ಗೆ ನಾವು ವಿಸಿಟ್ ಮಾಡಿದ್ದು. ಸೊ ಅಲ್ಲಿನ ಮಕ್ಕಳಿಗೆ ನಾವು ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟು ಪ್ರೈಸಸ್ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಸೋಷಲ್ ಸರ್ವಿಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದು ಕೂಡ ಒಂದು ಹೇಗೆ ಸ್ಟಾರ್ಟ್ ಮಾಡುವ, ಯಾವ ಥರ ಸ್ಟಾರ್ಟ್ ಮಾಡುವ ಅಂತ ಐಡಿಯಾಸ್ ಇಲ್ಲದೆ ಸುಮ್ಮನೆ ಹಾಗೆ ಇರೋರು ಕೂಡ ಜಾಯ್ನ್ ಆಗ್ಬೋದು. ನಮ್ಮ ಒಂದು ಐಕೆಮ್ ತಂಡದ ಫೌಂಡರ್ ಆದಂಥ ವಿಘ್ನೇಶ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ ನಮ್ಮ ಒಂದು ಯೂಟ್ಯೂಬ್ ಲಿಂಕಲ್ಲಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಆದಷ್ಟು ಸೋಷಲ್ ಸರ್ವಿಸ್ ಮಾಡುವಂಥ ಒಂದು ಸ್ಕಿಲ್ನ ಬೆಳೆಸ್ಕೊಳ್ಳಿ. ಯಾಕಂದರೆ ನಾವು 100 ರುಪೀಸ್ ಪರ್ ಮಂತಿಗೆ ಈಗ ಆಗ್ತಾ ಇರೋದು. ಮತ್ತು ಸ್ಟೂಡೆಂಟ್ಗಳಿಗೆ 100 ರುಪೀಸ್ ಹಾಕ್ಲಿಕ್ಕೆ ಆಗಲ್ಲ ಅಂತೇಳಿ ಅವರಿಗೆ ಮಿನಿಮಮ್ 10 ರುಪೀಸ್ ಮೇಲೆ ಹಾಕೋತಾರೆ. ಒಂದು ಐಕೆಮ್ ಎನ್ಫೋರ್ಸಸ್ ಅಂತೇಳಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀವಿ. ನಾವು ಇಲ್ಲಿ ಕೂಡ ಸೋಷಲ್ ಸರ್ವಿಸ್ ಮಾಡೋದಲ್ಲದೆ ಬ್ಯಾಂಗ್ಳೂರಲ್ಲಿ ಕೂಡ ಸರ್ವಿಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ನಮ್ಮ ಒಂದು ತಂಡದಿಂದ ಸ್ವಲ್ಪ ಮೆಂಬರ್ಸಲ್ಲಿ ವರ್ಕ್ ಮಾಡ್ತಿರೋರು ಇದ್ದಾರೆ. ಅವರಿಗೆ ಇಲ್ಲಿ ನಾವು ಆರ್ಫನೇಜ್ಗಳಿಗೆ ವಿಸಿಟ್ ಮಾಡಿದ್ರೆ ಅವರಿಗೆ ಬಂದು ಇಲ್ಲಿ ಅಟೆಂಡ್ ಮಾಡಲಿಕ್ಕೆ ಆಗಲ್ಲ. ಸೊ ಅಲ್ಲಿ ಕೂಡ ಆರ್ಫನೇಜ್ಗೆ ವಿಸಿಟ್ ಮಾಡುವಾಗ ಅವ್ರದ್ದೊಂದು ಅಲ್ಲಿಂದ ಪ್ರೆಸೆಂಟ್ ಇರೋ ಥರ ಆಗಲಿ ಅಂತೇಳಿ ಅಲ್ಲಿ ಕೂಡ ನಾವು ಸೋಷಲ್ ಸರ್ವಿಸ್ನ ಮಾಡ್ತಾಯಿದ್ದೀವಿ. ಸೊ ಎಲ್ಲರಲ್ಲಿ ನಾನೊಂದು ಕೇಳ್ಕೊಳ್ಳೋದು ಏನಂತಂದರೆ ನಾವು ಒಂದು ದಿನಕ್ಕೆ ಒಂದು 10 ರುಪೀಸ್ನ ಏನಕ್ಕೋ ನಾವು ಖರ್ಚು ಮಾಡ್ತೀವಿ. ಸೊ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಖರ್ಚು ಮಾಡಿದರೆ ನಮಗೂ ಒಂದು ಯಾವುದಾದ್ರೂ ಒಂದು ರೂಪದಲ್ಲಿ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ. ಮತ್ತು ಯಾರಿಗಾದರೂ ಜಾಯ್ನ್ ಆಗಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ
ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ. ಅಲ್ಲಿ ಕಮೆಂಟ್ ಇದೆ. ನಿಮಗೆ ಏನಾದರೂ ಬೈ ಚಾನ್ಸ್ ನಿಮ್ಮದೇನಾದರೂ ಪ್ಲ್ಯಾನಿಂಗ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾವು ಅದನ್ನ ಆ್ಯಡ್ ಮಾಡ್ಕೊಳ್ತೀವಿ ಕೂಡ. ಥ್ಯಾಂಕ್ ಯು ಅಂತ ಹೇಳ್ತಾ ನನ್ನ ಒಂದು ಅನಿಸಿಕೆಗಳನ್ನ ನಾನು ಈಗ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.